ನಮಃ ಶಿವಾಯ. ಓಂ ನಮಃ ಶಿವಾಯ. ಇಂಧನ ನೀರು ಶುದ್ಧೋದಕ ನೀರು ಮೇಲೆ ಓಂ ಓಮನ್ನ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ಓಂ ಶಿವಾಯ ಓಂ ಶಿವಾಯ. ಸಹಜ ಉಸಿರಾಟ. ಉಸಿರು ತಗೋತಾ ಇರ್ಬೇಕು, ಉಸಿರು ಬಿಡ್ತಾ ಇರ್ಬೇಕು. ಜೋರಾಗಿ ಉಸಿರು ಹೊರಗೆ ಆಗ್ಬೇಕು, ಹೊಟ್ಟೆ ಭಾಗ ಒಳಗೆ ಹೇಳ್ಕೊತಾ ಇರ್ಬೇಕು. ಉಸಿರು ತಗೋಬಾರ್ದು. ಅರ್ಥ ಆಯ್ತು ಎಲ್ಲರಿಗ? ಬನ್ನಿ ಸ್ಟಾರ್ಟ್. ನಿಧಾನ ಕಾಣ್ತೀರಿ. ಮೂರನೇ ಹೋಗೋಣ. ಜೋರಾಗಿ ಉಸಿರು ಹೊರಗೆ ಹಾಕಿ. ಕತ್ತನ್ನ ಲಾಕ್ ಮಾಡಿ. ಜಾಲಂಧರ್ ಬಂದು ಹೊಟ್ಟೆ ಭಾಗ ಒಳಗೆ ಹೇಳ್ಕೊಂಡು ಹಿಡ್ಕೊರಿ. ಉಡ್ಡಯನ್ ಬಂದು ಗುದಾದ್ವಾರನ ಗಟ್ಟಿಗಾಗಿ ಹಿಡ್ಕೊರಿ. ಮೂಲ ಬಂದು ತ್ರಿಬಂಧ ಸಹಿತ ಬಾಹ್ಯ ಪ್ರಾಣಾಯಾಮ ಮತ್ತೆ ಮ್ಯಾಲ ಮಾಡಿ ಉಸಿರು ತಗೊಂಡು ಎಲ್ಲ ಬಂಧವನ್ನ ರಿಲೀಸ್ ಮಾಡಬೇಕು. ಬನ್ನಿ ಇನ್ನೂ ಒಂದ್ಸಲ ಮಾಡೋಣ. ಎಲ್ಲ ಹೊಟ್ಟೆ ಭಾಗ ಒಳಗೆ ಹೇಳ್ಕೊಂಡು ಹಿಡ್ಕೊರಿ. ಗುದಾದ್ವಾರನ ಗಟ್ಟಿಗೆ ಹಿಡ್ಕೊರಿ. ಮ್ಯಾಲೆ ಹೇಳಿರಿ. ಹಾ, ಹಿಡ್ಕೋಬೇಕು. ರಿಲ್ಯಾಕ್ಸ್ ಮಾಡಿ. ಮತ್ತೆ ಕೈ ಮೇಲೆ. ಈಗ ಒಂದು ಕಾಲು ಮಡಚಿರಿ, ಒಂದು ಕಾಲು ಹಿಡ್ಕೊರಿ. ಬನ್ನಿ. ಉಸಿರು ತಗೋತಾ ಮೇಲೆ ಮತ್ತೆ ಕೆಳಗ ಮೇಲೆ. ಡೌನ್ ಅಪ್ ಡೌನ್ ಅಪ್ ಡೌನ್. ಮಾಡು. ಕಾಲ್ ಚೇಂಜ್. ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಯಾವ ಆಸನ? ಮಂಡುಕಾಸನ. ಯಾವ ಆಸನ? ಮಂಡುಕ ಅಂದ್ರೆ ಕಪ್ಪೆ. ಮಂಡು ಕೈ ನಾಭಿ ಮೇಲೆ, ಹೊಟ್ಟೆ ಮೇಲೆ ಹಿಡ್ಕೋರಿ ಕೈ. ಈಗ ಮತ್ತೆ ಜೋರಾಗಿ ಉಸಿರು ಹೊರಗೆ ಹಾಕಿ. ಹೊಟ್ಟೆ ಒಳಗೆ ಹೇಳ್ಕೋಬೇಕು, ಮುಂದೆ ಬಾಗ್ಬೇಕು. ಮಂಡುಕಾಸನ ಎರಡನೇ ವಿಧ. ಮತ್ತೆ ಒಂದ್ಸಲ ಉಸಿರು ಬಿಡ್ತಾ ಕೆಳಗೆ.
ಪರ್ವತಾಸನ 9 ನಮಸ್ಕಾರ ಸ್ಥಿತಿ ಇನ್ನೊಂದು ಬನ್ನಿ ಓಂ 4 5 6 ಸಂಚಲನಾಸನ 5 ಪರ್ವತಾಸನ 6 ಅಂಗಾಸನ 8 ಪರ್ವತಾಸನ 9 ಅಶ್ವ ಸಂಚಲನಾಸನ 10 ಪಾದಸ್ಥಾಸನ 11 ಊರ್ಧ್ವಸ್ಥಾಸನ 12 ನಮಸ್ಕಾರ. ಯೋಗಲಿಂತ ಮುಂದೆ ಮಕ್ಕಳಿಗೆ ಎಷ್ಟು ಒಳ್ಳೆ ಪರಿಣಾಮ ಆಗತ್ತೆ, ಮುಂದುವರ್ಸ್ಕೊಂಡು ಹೋದರೆ ಅವ್ರ ಜೀವನ ಹೆಂಗೆ ಬದಲಾವಣೆ ಆಗತ್ತೆ. ಅದು ನಾವು 1 ತಿಂಗಳ ಕಾಲ ಇಲ್ಲಿ ಹೇಳ್ತೀವಿ. ಇದರಲಾಗ ಆಸನಗಳು, ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮ ಮಾಡಿದರೆ ಅವರು ಮನಸ್ಸು ಪರಿವರ್ತನೆ ಆಗತ್ತೆ, ಏಕಾಗ್ರತೆ ಬೆಳೀತದ. ಅವ್ರಿಗೆ ವೈದಿಕ ಅಭ್ಯಾಸ ಮಾಡೋಕೆ, ವೇದ ಅಭ್ಯಾಸ ಮಾಡೋಕೆ ಅವ್ರಿಗೆ ಅನುಕೂಲ ಆಗತ್ತೆ. ಯಾವ ನೆನಪಿರಂಗಿಲ್ಲ ಅದನ್ನ ನೆನಪು ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದರ್ಲಿಂತ ಅವರು ದೇಹ ಮನಸ್ಸು ಎಲ್ಲ ಸಶಕ್ತ ಮಾಡಿ ಇವತ್ತಲಿಂತ ಅವರು ಯೋಗ ಪ್ರಾಣಾಯಾಮ ಕಲ್ತ್ಕೊಂಡ್ಬಿಟ್ರೆ ಮುಂದೆ ಅವ್ರ ಪರಿವಾರಕ್ಕೆ ಅವ್ರು ಹೇಳ್ತಾರ, ಸಮಾಜಕ್ಕೆ ಒಳ್ಳೆ ದಾರಿ ತೋರಿಸ್ಕೊಡ್ತಾರ. ನಮ್ಗೆ ಇವತ್ತು ನಾಳೆ ಭಾಳಷ್ಟು ಮಕ್ಕಳಿಗೂ ಶುಗರು ಕಾಯಿಲೆಗಳು, ಆಮೇಲೆ ಭಾಳಷ್ಟು ಹೊಟ್ಟೆ ಸಮಸ್ಯೆ ಆಗಲಿ, ಕಿಡ್ನಿ ಸ್ಟೋನ್ ಆಗಲಿ, ನಮ್ಮ ಆಹಾರ ಇರ್ಲಾರ್ದಲಿಂತ ಎಲ್ಲ ಕುಲುಷಿತ ಆಹಾರ, ಕುಲುಷಿತ ನೀರು, ಕುಲುಷಿತ ಗಾಳಿಲಿಂತ ಏನೇನು ತೊಂದರೆ ಆಗ್ತಾ ಇದೆ. ಇದರ್ಲಿಂತ ನಾವು ಯಾವ ರೀತಿ ಹೊರಗೆ ಬರಬೇಕು, ಪ್ರಾಣಾಯಾಮ ಮಾಡಿದ್ಲಿಂತ ನಮ್ಮ ದೇಹ ಶುದ್ಧಿ ಆಗತ್ತೆ, ನಮ್ಮ ಲಂಗ್ಸ್ ಸಶಕ್ತ ಆಗ್ತವೆ. ಆಸನಲಿಂತ ನಮ್ಮೆಲ್ಲ ಬಾಡಿ ಸ್ಟ್ರೆಂತ್ ಬರುತ್ತೆ. ಸೊ ಮುಂದೆ ಇದರ್ಲಿಂತ ಅವರು ಸಮಾಜಕ್ಕೆ ಮತ್ತು ಅವ್ರ ಸ್ವಂತಗೆ ಹೆಂಗೆ ಆರಾಮಿರ್ಬೋದು, ಯಾವ ರೀತಿ ಕಾಯಿಲೆಗಳನ್ನ ದೂರ ಮಾಡ್ಬೋದು, ಅವರು ಯಾವ ರೀತಿ ಮನ ಪರಿವರ್ತನೆ ಆಗತ್ತೆ, ಯಾವ ರೀತಿ ಕಾನ್ಸಂಟ್ರೇಷನ್ ಬೆಳೀತದ, ಏಕಾಗ್ರತೆ ಬೆಳೆದು ಪುರೋಹಿತ ಅರ್ಚಕ ಸಂಘಲಿಂತ ಜಂಗಮ್ ಇದರ್ಲಿಂತ ಏನು ಹಮ್ಮಿಕೊಂಡಿದ್ದಾರೆ. ಇದು ನಗರಕ್ಕೆ ಇರ್ಲಾರ್ದು ಎಲ್ಲ ಹಳ್ಳಿಗಳಿಗೆ, ಎಲ್ಲ ಗ್ರಾಮಾಂತರಕ್ಕೆ, ಎಲ್ಲ ಜಿಲ್ಲೆಗೆ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಇದರ್ಲಿಂತ ಎಲ್ಲರೂ ಲಾಭ ಪಡೆದು ಎಲ್ಲರೂ ಇಲ್ಲಿ ಬಂದು ಎಲ್ಲರೂ ತಮ್ಮ ಮಕ್ಕಳಿಗೆ ವೈದಿಕ ಅಭ್ಯಾಸ ಮಾಡಿ ಆ ಸಮಾಜವನ್ನು ಸಶಕ್ತ ಮಾಡಬೇಕು. ಮತ್ತು ನಮ್ಮ ಪತಂಜಲಿ ಯೋಗ ಸಮಿತಿ ವತಿಯಿಂದ ಜಿಲ್ಲಾ ವೀರಶೈವ ಪುರೋಹಿತ ಅರ್ಚಕ ಸಂಘ ಅವರಿಗೆ ತುಂಬ ಹೃದಯಲಿಂತ ಧನ್ಯವಾದಗಳು.